ಇನ್ನು ಇದೇ ಕೇಸ್ನಲ್ಲಿ ಅಲ್ಲು ಅರ್ಜುನ್ ಅವರ ಜೊತೆಗೆ ಆ ಸಂಧ್ಯಾ ಥಿಯೇಟರ್ನ ಮಾಲೀಕ ಕೂಡ ಅರೆಸ್ಟ್ ಆಗಿದ್ದಾರೆ, ಆಲ್ರೆಡಿ ಅರೆಸ್ಟ್ ಆಗಿದ್ದಾರೆ. ಸಂಧ್ಯಾ ಥಿಯೇಟರ್ ಮಾಲೀಕ, ಥಿಯೇಟರ್ ಮ್ಯಾನೇಜರ್ ಮತ್ತು ಸಿಬ್ಬಂದಿ ಅರೆಸ್ಟ್ ಆಗಿದ್ದಾರೆ. ಒಟ್ಟು 3ರನ್ನ ಆಲ್ರೆಡಿ ಚಿಕ್ಕಡಪಲ್ಲಿ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. 4ನೇಯವರಾಗಿ ಸದ್ಯ ಅಲ್ಲು ಅರ್ಜುನ್ ಅವರನ್ನ ಅರೆಸ್ಟ್ ಮಾಡಲಾಗಿದೆ. ಈಗಾಗಲೇ ಪ್ರತ್ಯಕ್ಷದರ್ಶಿಯ ವಿಚಾರಣೆಯನ್ನ ಕೂಡ ಪೊಲೀಸರು ನಡೆಸಿದ್ದಾರೆ. ಈ ಕೇಸಿಗೆ ಸಂಬಂಧಿಸಿದಂತೆ ಘಟನಾ ಸ್ಥಳದ ಸಿಸಿಟಿವಿ ದೃಶ್ಯಗಳನ್ನ ಕೂಡ ಪೊಲೀಸರು ಪರಿಶೀಲನೆ ಮಾಡ್ತಾ ಇದ್ದಾರೆ, ವಶಪಡಿಸಿಕೊಂಡು ಪರಿಶೀಲನೆ ಮಾಡ್ತಾ ಇದ್ದಾರೆ. ಸದ್ಯ ಠಾಣೆಗೆ ಅಲ್ಲು ಅರ್ಜುನ್ ತಂದೆ ಅಲ್ಲು ಅರವಿಂದ್ ಅವರು ಕೂಡ, ನಿರ್ಮಾಪಕ ಅಲ್ಲು ಅರವಿಂದ್ ಅವರು ಕೂಡ ಎಂಟ್ರಿ ಕೊಟ್ಟಿದ್ದಾರೆ. ಅಲ್ಲು ಅರ್ಜುನ್ ಜೊತೆಗೆ ಥಿಯೇಟರ್ನ ಮಾಲೀಕ, ಥಿಯೇಟರ್ನ ಮ್ಯಾನೇಜರು, ಥಿಯೇಟರ್ನ ಸಿಬ್ಬಂದಿ ಇವರನ್ನ ಕೂಡ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಈ ಕೇಸಲ್ಲಿ ಒಟ್ಟು 3ರನ್ನ ಅರೆಸ್ಟ್ ಮಾಡಲಾಗಿದೆ. ಅಂದ್ರೆ ಕೇಸಿನ ಒಟ್ಟು ತೀಕ್ಷ್ಣತೆ ಏನು ಅಂತಂದ್ರೆ ಉದ್ದೇಶಪೂರ್ವಕವಲ್ಲದ ಮಾನವ ಹತ್ಯೆ. ಅಂದ್ರೆ ಆ ಸ್ಥಳದಲ್ಲಿ ಆ ಕಾರ್ಯಕ್ರಮವನ್ನು ಆಯೋಜಿಸುವ ಸಂದರ್ಭದಲ್ಲಿ ನೆಗ್ಲಿಜೆನ್ಸ್ ಇದೆ, ನಿರ್ಲಕ್ಷ್ಯ ಇತ್ತು. ದೊಡ್ಡ ಸಂಖ್ಯೆಯಲ್ಲಿ ಜನ ಸೇರಿರುವಂಥ ವಿಚಾರವನ್ನು ನೀವು ಸ್ಟೇಷನ್ಗೆ ತಿಳಿಸಬೇಕಾಗತ್ತೆ, ಅದು ನೆಗ್ಲಿಜೆನ್ಸು. ಮತ್ತು ಒಂದು ದೊಡ್ಡ ಮಾಬ್ ಸೇರುತ್ತೆ ಅಂತ ಆದರೆ, ದೊಡ್ಡ ಸಂಖ್ಯೆಯಲ್ಲಿ ಜನ ಸೇರ್ತಾರೆ ಅಂತ ಆದರೆ ಅದಕ್ಕೆ ಬೇಕಾದಂಥ ವ್ಯವಸ್ಥೆಯನ್ನು ಮಾಡಿಕೊಳ್ಬೇಕು. ಅದೆಲ್ಲವೂ ಕೂಡ ಆಯೋಜಕರ ಜವಾಬ್ದಾರಿ. ಇಲ್ಲ ಅಂತಂದರೆ ಸಮಸ್ಯೆಗಳಾಗುತ್ತೆ. ಸೊ ನಿಮಗೆ ಎಂಟ್ರಿ ಗೇಟು, ಎಕ್ಸಿಟ್ ಗೇಟು ಇಂಥದ್ದನ್ನೆಲ್ಲ ಮಾಡಬೇಕು. ಯಾಕಂತಂದರೆ ಒಬ್ಬ ದೊಡ್ಡ ಸ್ಟಾರು ಚಿತ್ರಮಂದಿರಕ್ಕೆ ಬರ್ತಾರೆ ಅಂತ ಆದಾಗ ನಾರ್ಮಲಿ ಜನ ಸೇರ್ತಾರೆ, ದೊಡ್ಡ ಸಂಖ್ಯೆಯಲ್ಲಿ ಜನ ಸೇರ್ತಾರೆ. ಇದಕ್ಕೆ ಬೇಕಾದಂಥ ಸಿದ್ಧತೆಯನ್ನು ಮಾಡಿಕೊಳ್ಳಬೇಕಿತ್ತು. ಆ ಸಿದ್ಧತೆಯನ್ನು ಮಾಡಿಕೊಳ್ಳಬೇಕಾಗಿರೋದು ಥಿಯೇಟರ್ ಮಾಲೀಕ, ಥಿಯೇಟರ್ನ ಮ್ಯಾನೇಜರು, ಸಿಬ್ಬಂದಿ ಇವರ ಜವಾಬ್ದಾರಿ. ಅದನ್ನು ಮಾಡಿಲ್ಲ ಅನ್ನೋದು ಮೇಲ್ನೋಟಕ್ಕೆ ಕಾಣ್ತಾ ಇದೆ. ಇನ್ನು ಅಲ್ಲು ಅರ್ಜುನ್ ಅಲ್ಲಿಗೆ ಬಂದಿರೋದು ಮತ್ತು ಆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರೋದೇ ತಪ್ಪು. ಆ ಕಾರಣಕ್ಕಾಗಿ ಅಲ್ಲು ಅರ್ಜುನ್ ವಿರುದ್ಧವೂ ಕೂಡ ಕೇಸು ದಾಖಲಾಗಿರೋದು. 105 ಹಿಂದೆ IPC 304, ಅದು IPC 304 ಉದ್ದೇಶಪೂರ್ವಕವಲ್ಲದ ಮಾನವ ಹತ್ಯೆ. ಈಗ BNS ಬಂದ ನಂತರ ಅದು 105, ಅದರ ಅಡಿಯಲ್ಲಿ ಕೇಸು ದಾಖಲಾಗಿದೆ. ನಾನ್ ಬೇಲೇಬಲ್, ಇದು ನಾನ್ ಬೇಲೇಬಲ್ ಸೆಕ್ಷನ್ ಇದು. ಇದರ ಜೊತೆಗೆ 118 ಅನ್ನ ಕೂಡ ಆ್ಯಡ್ ಮಾಡಿಕೊಂಡಿದ್ದಾರೆ. 118 ಅಂತಂದ್ರೆ ಮಾರಣಾಂತಿಕ ಹಲ್ಲೆ. ಈ ಕೇಸನ್ನ ಕೂಡ, ಸೆಕ್ಷನ್ ಅನ್ನ ಕೂಡ ಹಾಕಿದ್ದಾರೆ. ಪುಷ್ಪ 2 ಚಿತ್ರದ ಪ್ರೀಮಿಯರ್ ಶೋ ವೇಳೆ ನೂಕುನುಗ್ಗಲು ಸಂಭವಿಸಿರೋದು. ಡಿಸೆಂಬರ್ 5ನೇ ತಾರೀಕು ಹೈದರಾಬಾದ್ನ ಸಂಧ್ಯಾ ಥಿಯೇಟರ್ನಲ್ಲಿ ನಡೆದಂಥ ಘಟನೆ. ಆ ಘಟನೆಯ ವಿಜುವಲ್ ಕೂಡ ನಾವು ಆಗಲೇ ತೋರಿಸಿದ್ವಿ ನಿಮಗೆ, ಯಾವ ರೀತಿ ಘಟನೆ ನಡೆದಿತ್ತು. ಆ ಮಹಿಳೆ ಅಸ್ವಸ್ಥಗೊಂಡಿದ್ದು, ಆ ನಂತರ ಮಹಿಳೆಯನ್ನು ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ದು, ಆಸ್ಪತ್ರೆಗೆ ಸಾಗಿಸುವಂಥ ದಾರಿ ಮಧ್ಯೆಯೇ ರೇವತಿ ಎನ್ನುವಂಥ ಮಹಿಳೆ ಮೃತಪಟ್ಟಿದ್ದು. ಆ ನಂತರ ರೇವತಿಯವರ ಕುಟುಂಬಕ್ಕೆ ಅಲ್ಲು ಅರ್ಜುನ್ ಅವರು ಪರಿಹಾರವನ್ನ ಕೂಡ ಕೊಟ್ಟರು. ಪ್ರೀಮಿಯರ್ ಶೋ ನೋಡೋದಕ್ಕೆ ನಟ ಅಲ್ಲು ಅರ್ಜುನ್ ಎಂಟ್ರಿ ಆಗ್ತಾರೆ. ಚಿತ್ರ ರಿಲೀಸ್ ಸಂದರ್ಭದಲ್ಲಿ ಪ್ರೀಮಿಯರ್ ಶೋ ಅಥವಾ ಫ್ಯಾನ್ ಶೋ ನೋಡೋದಕ್ಕೆ ಅವರು ಬರ್ತಾರೆ. ಯಾವುದೇ ಮಾಹಿತಿ ಕೊಡದೆ ಥಿಯೇಟರ್ಗೆ ಬಂದಿದ್ರು. ಎಸ್, ಇಲ್ಲಿ ನಿರ್ಲಕ್ಷ್ಯ ಕಾಣ್ತಿದೆ. ಈ ವೇಳೆ ನಟ ಅಲ್ಲು ಅರ್ಜುನ್ ನೋಡೋದಕ್ಕೆ ನೂಕುನುಗ್ಗಲು ಸೃಷ್ಟಿಯಾಗಿರೋದು. ಅಂದ್ರೆ ಮಾಹಿತಿ ನೀಡದೆ ಅಲ್ಲು ಅರ್ಜುನ್ ಬಂದಿರೋದ್ರಿಂದ ನೂಕುನುಗ್ಗಲಾಗಿದೆ. ಸೊ ಇದು ನಿರ್ಲಕ್ಷ್ಯ, ನೆಗ್ಲಿಜೆನ್ಸ್ ಅನ್ನೋದು ಪೊಲೀಸರು FIR ಅಲ್ಲೂ ಉಲ್ಲೇಖಿಸಿರುವಂತ ವಿಚಾರ. 3ರಿಗೆ ಗಾಯ ಆಗಿದೆ, ಒಬ್ಬರು ಮೃತಪಟ್ಟಿದ್ದಾರೆ. ರೇವತಿ ಅನ್ನೋ ಮಹಿಳೆ ಮೃತಪಟ್ಟಿದ್ದಾರೆ ಈ ಘಟನೆಯಲ್ಲಿ. ಘಟನೆಯಲ್ಲಿ ರೇವತಿ ಮತ್ತು ರೇವತಿಯವರು ತನ್ನ 2 ಮಕ್ಕಳ ಜೊತೆಗೆ ಬಂದಿದ್ರು. ಅದರಲ್ಲಿ 2ರಿಗೂ ಗಾಯ ಆಗಿತ್ತು. ಒಬ್ಬ ಮಗನಿಗೆ ಗಂಭೀರ ಗಾಯ ಆಗಿತ್ತು, ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡೀತಾ ಇದ್ದಾರೆ. ಸೊ ಆ ಕೇಸಿಗೆ ಸಂಬಂಧಿಸಿದಂತೆ FIR ದಾಖಲಾದ ನಂತರ 3ರ ಅರೆಸ್ಟ್ ಆಗುತ್ತೆ. ಅಲ್ಲು ಅರ್ಜುನ್ ಹೈಕೋರ್ಟ್ ಮೆಟ್ಟಿಲಿರೋ ಸಂದರ್ಭದಲ್ಲಿ ಅವರು FIR ಸ್ಕ್ವಾಶ್ ಮಾಡಿ ಅಂತ ಕೇಳ್ತಾರೆ. ಅಂದ್ರೆ FIR ಅನ್ನು ರದ್ದು ಮಾಡಿ ಅಂತ ಕೇಳ್ತಾರೆ. ಹೈಕೋರ್ಟ್ ನಲ್ಲಿ ಅವರಿಗೆ FIR ಸ್ಕ್ವಾಶ್ ಆಗೋದಿಲ್ಲ. ಸೊ ಇದರ ಬೆನ್ನಿಗೆ ಇವತ್ತು ಪೊಲೀಸರು ಅಲ್ಲು ಅರ್ಜುನ್ ಅವರನ್ನ ಈ ಕೇಸಿಗೆ ಸಂಬಂಧಿಸಿದಂತೆ ಅರೆಸ್ಟ್ ಮಾಡಿದ್ದಾರೆ. ಇನ್ನು ಸ್ಟೇಷನ್ ಮುಂಭಾಗದ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಿ. ಹೈದರಾಬಾದ್ನ ಚಿಕ್ಕಡಪಲ್ಲಿ ಪೊಲೀಸ್ ಸ್ಟೇಷನ್ ಇದೆ. ಆ ಸ್ಟೇಷನ್ನ ಮುಂಭಾಗದಲ್ಲಿ ಜನ ಜಮಾಯಿಸ್ತಾ ಇರುವಂಥ ದೃಶ್ಯವನ್ನ ಕೂಡ ನೀವು ನೋಡ್ತಾ ಇದ್ದೀರಿ. ಹೈದರಾಬಾದ್ನ ಚಿಕ್ಕಡಪಲ್ಲಿ ಪೊಲೀಸ್ ಸ್ಟೇಷನ್ನ ಮುಂಭಾಗದಲ್ಲಿ ಜನ ಸೇರಿದ್ದಾರೆ. ಅಲ್ಲು ಅರ್ಜುನ್ ಅವರು ಅರೆಸ್ಟ್ ಆಗಿದ್ದಾರೆ ಅನ್ನೋ ಸುದ್ದಿ ತಿಳಿದ ಬೆನ್ನಿಗೆ ಅವರ ಅಭಿಮಾನಿಗಳು ಸ್ಟೇಷನ್ ಮುಂದೆ ಬರ್ತಾ ಇರುವಂಥ ದೃಶ್ಯ ನೋಡ್ತಾ ಇದ್ದೀರಿ. ಚಿಕ್ಕಡಪಲ್ಲಿ ಪೊಲೀಸ್ ಸ್ಟೇಷನ್ ಮುಂಭಾಗ ಅಲ್ಲು ಅರ್ಜುನ್ ಅವರ ಅಭಿಮಾನಿಗಳು ನೆರೆದಿರೋದನ್ನ ನೀವು ನೋಡ್ತಾ ಇದ್ದೀರಿ. ದೊಡ್ಡ ಸಂಖ್ಯೆಯಲ್ಲಿ ಜನ ಸೇರಿರೋದನ್ನ ಕೂಡ ನೀವು ಗಮನಿಸ್ತಾ ಇದ್ದೀರಿ. ಸ್ಟೇಷನ್ ಒಳಗೆ ಅಲ್ಲು ಅರ್ಜುನ್ ಅವರಿದ್ದಾರೆ. ಅಲ್ಲು ಅರ್ಜುನ್ ಅವರನ್ನ ಪೊಲೀಸರು ಅವರ ಮನೆಯಿಂದ ಅರೆಸ್ಟ್ ಮಾಡಿ ಕರೆ ತಂದಿದ್ದಾರೆ. ಸ್ಟೇಷನ್ ಒಳಭಾಗದಲ್ಲಿದ್ದಾರೆ. ಸದ್ಯ ಹೊರಗಡೆ ಅವರ ಅಭಿಮಾನಿಗಳು ಕಾಯ್ತಾ ಇದ್ದಾರೆ.
ತಮ್ಮ ನೆಚ್ಚಿನ ನಟನನ್ನ ಅರೆಸ್ಟ್ ಮಾಡಿದ್ದಾರೆ ಅನ್ನೋ ಸುದ್ದಿ ತಿಳಿತಾ ಇದ್ದಂತೆ ಅವರ ಅಭಿಮಾನಿಗಳು ಸ್ಟೇಷನ್ ಮುಂಭಾಗದಲ್ಲಿ ಜಮಾಯಿಸಿರೋದನ್ನ ನೋಡ್ತಾ ಇದ್ದೀವಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.